Hello everyone, my name is Arpita. So welcome ಮತ್ತೆ ನನ್ನ ಚಾನಲ್ಗೆ. ಸೊ ಇವತ್ತು ಮತ್ತೆ ನಾನು ಇಷ್ಟೆಲ್ಲ ರಿವ್ಯೂ ವಿಡಿಯೋಸ್ ತಂದಿದ್ದೀನಿ. ಸೊ ಇದು ಮಿಕ್ಸ್ ಇದೆ ಆ್ಯಕ್ಚುಲಿ. ಇದು ಅಮೆಝಾನ್, ಫ್ಲಿಪ್ಕಾರ್ಟ್ ಮತ್ತು ಮೀಶೋಯಿಂದ ಮಿಕ್ಸ್ ಇದೆ. ಕೆಲವು ನಾನು ಓಪನ್ ಮಾಡಿ ನೋಡಿಬಿಟ್ಟಿದ್ದೆ, ಬಟ್ ರಿವ್ಯೂ ಮಾಡೋಕ್ಕಾಗಿರಲಿಲ್ಲ. ಸೊ ಇಷ್ಟಿಲ್ಲ ಇದೆ ಬಾಕ್ಸಸ್ಸು. ಐ ಜಸ್ಟ್ ಶೋ ಒನ್ ಬೈ ಒನ್. 1 2 3 ಎಲ್ಲ ಓಪನ್ ಮಾಡಬೇಕು ನೀವು ಮುಂದೆ. 4 5 6 ಆ್ಯಂಡ್ ದಿಸ್ ಒನ್ ಇಸ್ 7. ಸೊ ಯಾವುದು ಓಪನ್ ಮಾಡಿಲ್ಲ ನಾನು. ಸೊ ಓಪನ್ ಮಾಡೋಣ ಬನ್ನಿ ಎಲ್ಲರೂ ಸೇರಿ. ಸೊ ಐ ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ಆಮೇಲೆ ಇದು ಕೂಡ ನಾನು ರಿವ್ಯೂ ಮಾಡಬೇಕಂತಾನೆ ತಂದಿದ್ದೀನಿ. ಜಸ್ಟ್ ಓಪನ್ ಮಾಡಿದ್ದೀನಿ ಬಾಕ್ಸು, ಬಟ್ ಇದು ಗ್ರಿಡ್ ಬಾಕ್ಸ್ ಇದೆ ಸ್ಟೇಷ್ನರಿ ಎಲ್ಲ ಇಟ್ಕೊಳ್ಳೋಕ್ಕೆ. ಬಟ್ ದಿಸ್ ಆಲ್ಸೋ, ದಿಸ್ ಐ ಬಾಟ್ ಫ್ರಮ್ ಅಮೆಝಾನ್. ಇದು ಮತ್ತು ಇದು. ಓಕೆ, ಸೊ ಐ ಜಸ್ಟ್ ಶೋ ಒನ್ ಬೈ ಒನ್. ಆ್ಯಂಡ್ ದೀಸ್ ಬ್ಯೂಟಿಫುಲ್ ಫ್ಲವರ್ ವಾಸ್, ಇದು 5 ಸೆಟ್ ಬರುತ್ತೆ. ಸೊ ಐ ಶೋ ಯು ಈಚ್ ಆ್ಯಂಡ್ ಎವ್ರಿಥಿಂಗ್. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಾನು ಓಪನ್ ಮಾಡ್ತೀನಿ ಇದನ್ನು ನಿಮ್ಮ ಮುಂದೆನೇ. ಲೆಟ್ಸ್ ಸಿ ವಾಟ್ ಇಟ್ ಈಸ್. ಓಕೆ, ಇದು ಆ್ಯಕ್ಚುಲಿ ನೇಲ್ ಎಕ್ಸ್ಟೆನ್ಷನ್ಸ್ ಬರುತ್ತಲ್ಲ, ಸೊ ಇದು ನೇಲ್ಸು ಯೂಸ್ ಮಾಡೋದು. ಸೊ ಇದಕ್ಕೆ ಏನು, ಇದು ಆ್ಯಕ್ಚುಲಿ ನಾನು ಮೀಶೋಯಿಂದ ತರಿಸಿದ್ದೀನಿ. ಇದು ನಿಮಗೆ 10 ಬಾಕ್ಸಸ್, 10 ಸೈಜಲ್ಲಿ ಇದು ಬರುತ್ತೆ, ನೇಲ್ಸ್ ಬರುತ್ತೆ. ಸ್ಮಾಲ್ ಸೈಜಿಂದ ಬಿಗ್ ಸೈಜ್ವರೆಗೂ ನೇಲ್ಸ್ ಬರುತ್ತೆ. ಅದ್ರ ಜೊತೆಗೆ ಗಮ್ ಕೊಟ್ಟಿರ್ತಾರೆ, ಈ ಥರ ಶೋ ಯು ಗಮ್ ಕೊಟ್ಟಿರ್ತಾರೆ. ಇದು ನೇಲ್ಸ್. ಓಕೆ, ಸೊ ಐ ವಿಲ್ ಜಸ್ಟ್ ಓಪನ್ ಆ್ಯಂಡ್ ಸಿ. ಇದ್ರದ್ದೆಲ್ಲನೂ ಸ್ಕ್ರೀನ್ ಶಾಟ್ ಪ್ಲಸ್ ಪ್ರೈಸಸ್ಸು ನಾನೆಲ್ಲನೂ ಸೈಡಲ್ಲಿ ಹಾಕಿರ್ತೀನಿ ವಿಡಿಯೋಲ್ಲಿ, ಯು ಕ್ಯಾನ್ ಚೆಕ್. ಈ ಥರ ಬಾಕ್ಸ್ ಬರುತ್ತೆ. ಸೊ ಇದು ಸ್ಮಾಲ್ ಆಗಿ ಓಪನ್ ಮಾಡೋದು. ಓಕೆ, ನೀವು ನೋಡ್ತಿರ್ಬೋದು ಎಲ್ಲ ಸೈಜ್ ನೇಲ್ಸ್ ಬರುತ್ತೆ ಇಲ್ಲಿ, ಚಿಕ್ಕದಿಂದ ಹಿಡ್ಕೊಂಡು ದೊಡ್ಡದು. ಇವಾಗ ನೀವೇನು ಮಾಡಬೇಕು, ಇದು ಗಮ್ಮನ್ನು ಶೇಪ್ ಮಾಡಿ ಗಮ್ಮನ್ನು ಇಲ್ಲಿ ಹಚ್ಕೊಂಡು ಇಲ್ಲಿ ಯಾವುದು ಬೇಕು ಅದಕ್ಕೆ ಕೈಗೆ ಈ ಥರ ನೇಲ್ಸ್ ಹಾಕೊಳ್ಳೋದು. ಯು ಕ್ಯಾನ್ ಸಿ. ಓಕೆ, ಈ ಥರ ನೇಲ್ಸ್ ಹಾಕ್ಕೊಂಡು ನೇಲ್ ಪಾಲಿಶ್ ಹಾಕೋಬೋದು. ಸೊ ದಿಸ್ ಇಸ್ ವೆರಿ ಬೆನಿಫಿಷಿಯಲ್. ಯಾಕಂದರೆ ನಾನು ಏನಕ್ಕೆ ಇದನ್ನು ಬೆನಿಫಿಷಿಯಲ್ ಹೇಳ್ತೀನಿ ಅಂದರೆ, ಗಮ್ ಹಾಕೋಬೋದು, ಪ್ಲಸ್ ನಿಮ್ಮದು ನೇಲ್ಸ್ ಇದ್ರೂ ಕೂಡ ನೇಲ್ ಗಮ್ ಏನಾದ್ರು ಒಣಗೋದ್ರೆ ಏನಾದ್ರು ಹಾಳಾದರೆ ಎಕ್ಸ್ಟ್ರಾ ಬರೀ ಗಮ್ ಅಷ್ಟು ಸಿಗುತ್ತೆ ನಿಮಗೆ ಮೀಶೋ ಅಲ್ಲಿ. ಸೊ ದಿಸ್ ಇಸ್ ಫ್ರಮ್ ಮೀಶೋ. ನಾನು ಇದಕ್ಕೆ ಜಾಸ್ತಿ ಪೇ ಮಾಡಿಲ್ಲ, ಅಫೋರ್ಡೆಬಲ್ ಪ್ರೈಸಲ್ಲಿದೆ, ಎಲ್ಲರೂ ತೊಗೋಬೋದು. ಇದು ನಾನು ಸೈಡಲ್ಲೆಲ್ಲ ಇದರ ಡೀಟೇಲ್ಸ್ ಹಾಕ್ತೀನಿ, ಸೊ ಚೆಕ್ ಮಾಡಿ. ಸೊ ಇದು ಸ್ಮಾಲ್ ಸೈಜಿಂದ ಇಟ್ಕೊಂಡು ಬಿಗ್ ಸೈಜ್ವರೆಗೂ ಎಲ್ಲ ಸೈಜು ನೇಲ್ಸ್ ಬರುತ್ತೆ. ಆಮೇಲೆ ಎಷ್ಟು ಗೊತ್ತಾ, ತುಂಬ ಇದೆ. ಅಂದರೆ 1 ಇದಕ್ಕೆ 20 ನೇಲ್ಸ್ ಏನೋ ಇದೆ. 1 ಸೈಜ್ ನೇಲ್ಸ್ಗೆ 20 ಪೀಸಸ್ ಈ ಥರ ಇದೆ, ಇದು ಈ ಥರ ಬಾಕ್ಸಲ್ಲಿ. ಸೊ ಆರಾಮಾಗಿ ಯೂಸ್ ಮಾಡ್ಬೋದು. ಸೊ ದಿಸ್ ಇಸ್ ಔಟ್ ಆಫ್ 10 ಐ ಕ್ಯಾನ್ ಗಿವ್ ದಿಸ್. ಔಟ್ ಆಫ್ 10 ಔಟ್ ಆಫ್ 10 ಕೊಡ್ಬೋದು. ಬಿಕಾಸ್ ಇದು ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ. ನಾನು ನೋಡಿದ್ದೀನಿ ಓಪನ್ ಮಾಡಿ, ಬಿಕಾಸ್ ತೋರಿಸ್ಬಿಡ್ತೀನಿ. ಇಲ್ಲಿ ನೋಡಿ, ಇದು ನೇಲ್ಸಾ, ಇದು ನೋಡಿ ಕ್ವಾಲಿಟಿ ನೋಡಿ, ಗಟ್ಟಿಯಾಗಿದೆ. ಕ್ವಾಲಿಟಿ ಅಂತೂ ಸೂಪರ್ ಆಗಿದೆ. ಎಲ್ಲರೂ ಫಂಕ್ಷನ್ಸ್ ಹೋಗ್ತಿರ್ತೀರಾ, ನೇಲ್ಸ್ ಎಕ್ಸ್ಟೆಂಡ್ ಆಗಿರಲ್ಲ, ಬಂದಿರಲ್ಲ. ಸೊ ಆ ಟೈಮಲ್ಲಿ ಆರಾಮಾಗಿ ಯೂಸ್ ಮಾಡಿ. ನೆಕ್ಸ್ಟ್ ಬಂದುಬಿಟ್ಟು ಈ ಥರ ಫ್ಲವರ್ ವಾಸ್. ಇದು ನಾನು 5 ಸೆಟ್ಟಲ್ಲಿ ಬರುತ್ತೆ. ಇದು ಒಂಥರ ಸಿರಾಮಿಕ್ಕು ಅಲ್ಲ, ಪ್ಲಾಸ್ಟಿಕ್ಕು ಅಲ್ಲ, ಮಿಕ್ಸ್ ಇದು. ಓಕೆ, ಆಗಿದೆ. ಕ್ವಾಲಿಟಿ ಲೀಫದ್ದು, ಫ್ಲವರ್ದು ಏನೂ ಕಿತ್ತಿಲ್ಲ. ಇಷ್ಟು ದಿನ ಆದರೂ ಸಖತ್ತಾಗಿ ಬಂದಿದೆ. ಮಸ್ತ್ ಅಂದರೆ ಮಸ್ತಾಗಿದೆ. ಸೊ ಯು ಕ್ಯಾನ್ ಗೋ ಫಾರ್ ಇಟ್. ಓಕೆ, ಸೊ ಐ ಗಿವ್ ದಿಸ್ 10 ಔಟ್ ಆಫ್ 10 ಅಗೇನ್. ಎಲ್ಲಗಡೆ. ಓಕೆ, ಥರ್ಡ್ ಪ್ರಾಡಕ್ಟ್ ಬಂದುಬಿಟ್ಟು ಓಪನ್ ಮಾಡಿಲ್ಲ. ವಿ ವಿಲ್ ಜಸ್ಟ್ ಓಪನ್ ಇಟ್. ಐ ಗಾಟ್ ದಿಸ್ ಫ್ರಮ್ ಅಮೆಝಾನ್. ಸೊ ನಾನು ಅಮೆಝಾನು ಮೀಶೋ ನಾನು ಎರಡೂ ಹಾಕ್ತೀನಿ ಲಿಂಕು. ಓಪನ್ ಮಾಡೋಣ. ಇದು ಕಿಚನ್ ಆರ್ಗನೈಸರ್ ಅಂತ ಹೇಳ್ಬೋದು. ಇವಾಗ ಪ್ಲೇಟ್ಸು, ತಾಟು ಎಲ್ಲ ಇಡ್ತೀರಲ್ಲ ಕಿಚನಲ್ಲಿ, ಎಷ್ಟು ವೆಸಲ್ ಇಡೋ ಸ್ಟ್ಯಾಂಡ್ ಇದ್ರೂ ಒಂಥರ ಮೆಸ್ ಆಗಿಬಿಡತ್ತೆ ಕಿಚನಲ್ಲಿ. ಸೊ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಅಂತ ಪ್ರಾಡಕ್ಟ್ ಅಂತ ಹೇಳ್ಬೋದು ನಾನು. ಇವಾಗಲೇ ಓಪನ್ ಮಾಡ್ತಿರೋದು ನಿಮ್ಮ ಮುಂದೆ. ಪ್ಲೇಟ್ ಇಡೋದು ಈ ಥರ, ಇಲ್ಲಿ ಸೆಕ್ಷನ್ಸ್ ಕೊಟ್ಟಿದ್ದಾರೆ, ಆರಾಮಾಗಿ ಪ್ಲೇಟ್ ಇಡ್ಬೋದು. ಇದು ಆರೆಂಜ್ ಕಲರ್, ಇಲ್ಲಿ ಸ್ಟ್ಯಾಂಡ್ ಪ್ಲೇಟಿಗೆ ಹಾಕೋಕ್ಕೆ. ಓಕೆ, ಸೊ ಮತ್ತೆ ಅಂದರೆ ಸ್ಟಡಿ ಇದೆ, ಗಟ್ಟಾಗಿದೆ, ಏನೋ ಹಿಂಗೆ ಬೀಳಲ್ಲ. ಇಲ್ಲಿ ನೋಡಿ, ನಾನು ತೋರಿಸ್ತೀನಿ ನಿಮಗೆ. ಇದು ನೋಡಿ, ಹಿಂಗಿಟ್ರೆ. ಓಕೆ, ಸೊ ಫೋರ್ತ್ ಪ್ರಾಡಕ್ಟ್ ಐ ವಿಲ್ ಟೇಕ್ ದಿಸ್.
ಕ್ಯೂಟಿ. ಇದು ಪೇಸ್ಟು, ಬ್ರಷು, ಪೆನ್ ಸ್ಟ್ಯಾಂಡ್ ಆಗ್ಬೋದು, ಪೇಸ್ಟು, ಟೂತ್ಪೇಸ್ಟ್ ಇಡೋ ಸ್ಟ್ಯಾಂಡ್ ಆಗ್ಬೋದು. ಹೆಂಗೆ ಬೇಕಾದ್ರೆ ನೀವು ಆರ್ಗನೈಸ್, ನಿಮ್ಮ ನೆಸೆಸಿಟಿ ಹೆಂಗಿದೆ ಅದ್ರ ಪ್ರಕಾರ ನೀವು ಇದನ್ನು ಯೂಸ್ ಮಾಡ್ಬೋದು. ಇದನ್ನು ನಾನು ಅಮೆಝಾನೆಲ್ಲ ತೊಗೊಂಡಿದ್ದೀನಿ. ಐ ವಿಲ್ ಪೋಸ್ಟ್ ದ ಲಿಂಕ್. ಎಲ್ಲದ್ರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಪ್ರಾಡಕ್ಟ್ ಡೀಟೇಲ್ಸು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಪ್ಲಸ್ ಲಿಂಕ್ ಏನಿದೆ ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ್ಯಂಡ್ ಆಲ್ಸೋ ಥಿಂಗ್ ಈಸ್ ಕಮೆಂಟಲ್ಲೂ ಆದರೆ ಪಿನ್ ಮಾಡ್ತೀನಿ, ಬಟ್ ಡಿಸ್ಕ್ರಿಪ್ಷನಲ್ಲಿ ಡೆಫಿನೆಟ್ಲಿ ಹಾಕ್ತೀನಿ. ಆಮೇಲೆ ಇದು ಅಮೆಝಾನಿಂದ ತೊಗೊಂಡಿದ್ದು ನಾನು ಎರಡು, ಬಿಕಾಸ್ ನನಗೆ ಇದು ಸ್ಟಡಿ ಬೇಕಾಗಿತ್ತು. ತುಂಬ ಒಳ್ಳೆ ಕ್ವಾಲಿಟಿ. ಇದು ಸ್ವಲ್ಪ ಕಾಸ್ಟ್ಲಿ ಇದ್ದರೂ ಕೂಡ ಚೆನ್ನಾಗಿರೋ ಕ್ವಾಲಿಟಿ ಇದೆ. ಇದು ನೀವೇನೋ ಸ್ಪೂನನ್ನು ಹಾಕಿಡ್ಬೋದು, ಇಲ್ಲಾಂದರೆ ಕೋಂಬೆಲ್ಲ ಅರೇಂಜ್ ಮಾಡ್ಬೋದು, ಮೇಕಪ್ ಏನಾದ್ರು ಕಿಟ್ಸ್ ಇದ್ರೆ ಅರೇಂಜ್ ಮಾಡ್ಬೋದು, ಟೂತ್ಪೇಸ್ಟ್ ಎಲ್ಲ ಹಾಕ್ಬೋದು. ಸೊ ಜಸ್ಟ್ ಒಂದು ಆರ್ಗನೈಸರ್ ಥರ ರ್ಯಾಕ್ಸ್ ಇದಷ್ಟೇ ಎರಡು. ಮಸ್ತಾಗಿದೆ, ಚೆನ್ನಾಗಿದೆ. ಎರಡು ನಾನು ಬೇರೆ ಬೇರೆ ತೊಗೊಂಡಿದ್ದು, ಬಟ್ ಕಲರ್ ನನ್ನ ಮನೆಗೆ ಸೂಟ್ ಆಗುತ್ತೆ ಅಂತ ನಾನು ಎರಡು ಸೇಮ್ ಕಲರ್ ತೊಗೊಂಡಿದ್ದೀನಿ ಅಷ್ಟೇ. ಐ ವಿಲ್ ರೇಟ್ ದಿಸ್ ಅಗೇನ್ 10 out of 10. ಚೆನ್ನಾಗಿದೆ. ನಾನು ಇಂದ ತೊಗೊಂಡಿದ್ದು, ಬಟ್ ಬಾಕ್ಸ್ ಓಪನ್ ಮಾಡಿಬಿಟ್ಟಿದ್ದೆ ನಾನು. ಇದು ನೋಡಿ, ಎಲ್ಲರೂ ಟೂರಿಗೆ ಹೋಗೋದಾದರೆ ಈ ಥರ ನೀವು ಹಿಡ್ಕೊಂಡು ಹೋಗ್ಬೋದು. ಇದು ಓಪನ್ ಮಾಡ್ಬೋದು. ಸೆಕ್ಷನ್ ವೈಸ್ ನೀವು ಇದನ್ನು ಒಂದೇ ಬೇಕಂದ್ರೆ ಒಂದೇ ತೊಗೊಂಡು ಹೋಗ್ಬೋದು. ಈ ಥರ ಇದ್ರ ಗ್ರಿಡ್ ಕೊಟ್ಟಿದ್ದಾರೆ ಇದರಲ್ಲಿ. ಇದು ಸೈಜ್ ನೋಡಿ, 1 2 3 4 5 6 ಈ ಥರ ಸೆಕ್ಷನ್ಸ್ ಕೊಟ್ಟಿದ್ದಾರೆ. ಇದು ಸ್ಮಾಲ್ ಇಯರಿಂಗ್ಸು ಸೆಟ್ಟು, ನೆಕ್ಲೆಸ್ ಸೆಟ್ಟು, ಬ್ಯಾಂಗಲ್ಸ್ ಏನಾದ್ರು ಇಡೋದಾದರೆ ಈ ಥರ ನೀವು ಸೆಕ್ಷನ್ಸ್ ತೆಗೆದುಬಿಡ್ಬೋದು. ಈ ಸೆಕ್ಷನ್ ಬ್ಯಾಂಗಲ್ಸ್ ಇಡ್ಬೋದು, ಚಿಕ್ಕ ಮಕ್ಕಳು ಕ್ಲಿಪ್ಸ್ ಎಲ್ಲ ಆರ್ಗನೈಸ್ ಮಾಡ್ಬೋದು. ಸೊ ಸಕ್ಕತ್ತಾಗಿದೆ ಇದು. ಸೊ ಇದು ಮಾತ್ರ ಒಂದು ಹಿಂಗೆ ಫುಲ್ಲು ತೊಗೊಂಡು ಹೋಗ್ಬೋದು, ಇಲ್ಲಾಂದ್ರೆ ಇದು ಸೆಕ್ಷನ್ ವೈಸ್ ಹಿಂಗೆ ನೋಡಿ ಇದು ತೆಗಿಬೋದು ಈ ಥರ. ಇದು ನೋಡಿ, ಇಷ್ಟೇ ತೊಗೊಂಡು ಹೋಗ್ಬೋದು. ಈ ಫಂಕ್ಷನ್ ಹೋಗ್ತಿರ್ತೀರಾ, ಇವೆರಡು ಭಾಳ ಜಾಸ್ತಿ ಆಗ್ತದಂತಂದರೆ ಇದೊಂದೇ ತೊಗೊಂಡು ಹೋಗ್ಬೋದಲ್ಲ. ಹ್ಯಾಂಡಿ ಇದೆ. ಏನೋ ಚಿಕ್ಕ ಮಕ್ಕಳದ್ದು ಏನಾದ್ರು ಇಟ್ಕೊಂಡು ತೊಗೊಂಡು ಹೋಗ್ಬೋದು. ಈ ಥರ ಇದರೊಳಗಡೆ ಸೆಕ್ಷನ್ಸ್ ಕೊಟ್ಟಿದ್ದಾರೆ. ಸೊ ಯು ಕ್ಯಾನ್ ಆರ್ಗನೈಸ್ ಅಕಾರ್ಡಿಂಗ್ ಟು ದ ನೀಡ್ಸ್, ಅಕಾರ್ಡಿಂಗ್ ಟು ಯೋರ್ ನೀಡ್. ಓಕೆ, ಸೊ ಇದು ಕೂಡ ಹಾಗೆ ಸೆಕ್ಷನ್ಸ್ ಕೊಟ್ಟಿದ್ದಾರೆ. ಒಂದು ಇದ್ರಲ್ಲಿ 6 ಸೆಕ್ಷನ್ಸ್ ಹಾಕ್ಬೋದು, ಚಿಕ್ಕದು. ಬಟ್ ಅದರಲ್ಲಿ ನೀವು ಬೇಡ ಅಂದರೆ ಬ್ಯಾಂಗಿಲಿಗಷ್ಟೇ ಅಂದರೆ ಇದನ್ನು ತೆಗೆದುಬಿಡ್ಬೋದು. ಇದನ್ನು ತೆಗೆದುಬಿಟ್ಟು ಒಂದೇ ಸೆಕ್ಷನ್ ಆಗಿ ಕನ್ವರ್ಟ್ ಮಾಡ್ಬೋದು ಈ ಥರ. ಸೊ ಇದು ಕೂಡ ಐ ವಿಲ್ ಡೆಫಿನೆಟ್ಲಿ ರ್ಯಾಂಕ್ ದಿಸ್ 10 out of 10. ಮೀಶೋ ಅಫೋರ್ಡಬಲ್ ಇದೆ. ಈ ಥರ ಎಷ್ಟು ದಿನ ಯೂಸ್ ಆಗುತ್ತೆ ಅಷ್ಟು ದಿನ ಆರಾಮಾಗಿ ತೊಗೊಂಡು ಯೂಸ್ ಮಾಡ್ಬೋದು. ಇದಕ್ಕೆಲ್ಲ ಅಷ್ಟೇನು ಕಾಸ್ಟ್ಲಿ ಯೂಸ್ ಮಾಡೋದೇ ನೆಸೆಸರಿ ಇರಲ್ಲ. ಆರ್ಗನೈಸೇಷನ್ ಬಾಕ್ಸಸ್ ಇವಾಗ ಮಕ್ಕಳಿದ್ರೆ ಗೊತ್ತಾಗುತ್ತೆ. ಎಷ್ಟೊಂದು ಕ್ಲಿಪ್ಸು, ನಾನೇ ಆ್ಯಕ್ಚುಲಿ ನನ್ನ ಡಾಟರಿಗೆಲ್ಲ ಎಷ್ಟೊಂದು ಕ್ಲಿಪ್ಸು, ನೆಕ್ಲೆಸ್ ಸೆಟ್ ಅದು ಇದೆಲ್ಲ ತರ್ತೀನಿ. ಅದು ಹಾಕಿಡೋ ಬಾಕ್ಸಸ್ ಇದ್ರೂ ಕೂಡ ಈ ಥರ ಬಾಕ್ಸಸ್ ತುಂಬ ಯೂಸ್ ಆಗುತ್ತೆ. ಬಿಕಾಸ್ ವೆನ್ ಎವರ್ ಯು ಗೋ ಔಟ್ ಫಾರ್ ಎನಿ ಫಂಕ್ಷನ್ ಎಲ್ಲ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಸಿಸ್ಟಮೆಟಿಕ್ ಆಗಿ ಉಳಿಯುತ್ತೆ. ಸೊ ಐ ಡೆಫಿನೆಟ್ಲಿ ರ್ಯಾಂಕ್ ದಿಸ್ 10 out of 10. ನಾನು ಆ್ಯಕ್ಚುಲಿ ತರಿಸಿ ತುಂಬ ದಿನ ಆಯಿತು. ಓಪನ್ ಮಾಡಬೇಕು, ರಿವ್ಯೂ ಮಾಡಬೇಕು ಅಂತ ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡಿದ್ದೆ. ಅದೇ ಓಕೆ. ಸೊ ದಿಸ್ ಇಸ್ ಅಗೇನ್ ಮೀಶೋಯಿಂದ ಅಲ್ಲ, ಸಾರಿ, ಐ ಥಿಂಕ್ ದಿಸ್ ಇಸ್ ಫ್ರಮ್ ಅಮೆಝಾನ್. ನಾನು ಪೋಸ್ಟ್ ಮಾಡ್ತೀನಿ. ಇದು ನೋಡಿ ಈ ಥರ ಇದು ಕೊಟ್ಟಿದ್ದಾರೆ, ಹುಕ್. ಇವಾಗ ರೆಂಟಲ್ ಫ್ರೆಂಡ್ಲಿ ಹೋಮ್ಸಿಗೆ ಈ ಥರ ಹುಕ್ ಕೊಟ್ಟಿದ್ದಾರೆ. ಟೈಲ್ಸ್ ಅಥವಾ ವಾಲಿಗೆ ಹಾಕ್ಬೋದು. ಇದು ನೋಡಿ ಅಂತ ತೋರಿಸ್ತೀನಿ. ಟೈಲ್ಸ್ ಅಥವಾ ವಾಲಿಗೆ ಹಾಕ್ಬೋದು. ಹಾಕ್ಬಿಟ್ಟು ಇದು ಸೋಪ್ ಸ್ಟ್ಯಾಂಡು ಕೆಳಗಡೆ ಇಲ್ಲಿ ನೋಡಿ, ಇದು ಸೋಪ್ ಇಡ್ಬೋದು. ಟೂತ್ಪೇಸ್ಟ್ ತೋರಿಸಿದೆಯಲ್ಲ ರ್ಯಾಕ್, ಅದು ಇಡ್ಬೋದು. ಕೆಳಗಡೆ ಇಲ್ಲಿ ಬ್ರಷ್ ಎಲ್ಲ ಹ್ಯಾಂಗ್ ಮಾಡ್ಬೋದು. ಇಲ್ಲಿ ನೋಡಿ ಕೆಳಗಡೆ ಹ್ಯಾಂಗ್ ಮಾಡೋಕ್ಕೆ 4 ಕೊಟ್ಟಿದ್ದಾರೆ. ಇದು ಸೆಕ್ಷನ್ಸ್. ಇದು ನಂಗೆ ಆ್ಯಕ್ಚುಲಿ 2 ತೊಗೊಂಡಿದ್ದೀನಿ ನಾನು. ಇದು ಕೂಡ ಇಲ್ಲಿ ಹಿಂಗೆ ಫಿಕ್ಸ್ ಮಾಡೋಕ್ಕೆ ಹಿಂಗೆ ಕೊಟ್ಟಿದ್ದಾರೆ. ಇದನ್ನು ಫಿಕ್ಸ್ ಮಾಡ್ಬೋದು. ಇದು ನೋಡಿ, ಇದು 4 ಕೊಟ್ಟಿದ್ದಾರೆ ಫಿಕ್ಸ್ ಮಾಡೋಕ್ಕೆ. ಪ್ಲಸ್ ಇದು ಕೊಟ್ಟಿದ್ದಾರೆ ನಟ್. ಇದು ನಟ್ಟು ಮತ್ತು ಬೋರ್ಡು. ಥಿಂಕ್ ದಿಸ್ ಇಸ್ ವಿಸಿಬಲ್. ನಟ್ಟು ಬೋರ್ಡು ಅಂದರೆ ಇದನ್ನು ಯೂಸ್ ಮಾಡ್ಬೋದು, ಇಲ್ಲ ಅಂದರೆ ಡೈರೆಕ್ಟಾಗಿ ಸ್ಟಿಕ್ ಮಾಡಿ ಕೂಡ ಇದು ಯೂಸ್ ಮಾಡ್ಬೋದು. ಎನಿಥಿಂಗ್ ಆ್ಯಸ್ ಯು ವಿಶ್ ಅಂತ ಕೊಟ್ಟಿದ್ದಾರೆ. ಚೆಕ್ ಮಾಡಿ ನೀವು. ನನಗಂತೂ ಇದು ಪ್ರಾಡಕ್ಟ್ ಇಷ್ಟ ಆಯಿತು. ಇಲ್ಲಿ ಹಾಕೋಕ್ಕೆ ಹುಕ್ಕು ಕೊಟ್ಟಿದ್ದಾರೆ. ಅಂದರೆ ಇದು 2 in 1 ಯೂಸ್ ಮಾಡ್ಬೋದು. ಹುಕ್ ಹಾಕೋರು ಈ ಥರ ಪಿನ್ನು ಹಾಕಿ ಇಲ್ಲಿ ಹುಕ್ ಹಾಕ್ಬೋದು. ಇಲ್ಲಿ ಬೇಡ ಅಂದರೆ ಇದು ಸ್ಟಿಕ್ ಇರುತ್ತಲ್ಲ, ಕಮಾಂಡ್ ಹುಕ್ ಥರ ಗಟ್ಟಿಯಾಗಿರೋದು, ಸ್ಟಡಿ ಆಗಿರೋ ಸ್ಟಿಕ್ ಇದನ್ನು ಹಾಕಿ ವಾಲಿಗೆ ಅಥವಾ ಟೈಲ್ಸಿಗೆ ಹಾಕ್ಬೋದು. ಬ್ರಷ್ ಹ್ಯಾಂಗ್ ಮಾಡ್ಬೋದು, ಸೋಪ್ ಇಡ್ಬೋದು, ಶಾಂಪೂ ಬಾಟಲ್ಸ್ ಇಡ್ಬೋದು, ಎಣ್ಣೆ ಆಯಿಲ್ ಬಾಟಲ್ ಇಡ್ಬೋದು, ಏನು ಬೇಕಾದ್ರೂ ಇಡ್ಬೋದು. ಇದು ನಾನು ಇದ್ರ ಜೊತೆಗೆ ಇದು ಸೇಫ್ಟಿ ಅಂತ ಇದು 4 ಇದು ಬಂದಿದೆ ಇಲ್ಲಿ ಕೆಳಗಡೆ ಹಾಕೋಕ್ಕೆ. ಓಕೆ, ಸೊ ಐ ಲಿಟ್ರಲಿ ಲವ್ ದಿಸ್. ಇದಕ್ಕೂ ನಾನು 10 out of 10 ರ್ಯಾಂಕ್ ಮಾಡ್ತೀನಿ. ಈ ಥರದ್ದು 2 ತೊಗೊಂಡಿದ್ದೀನಿ ನಾನು ಅಷ್ಟೇ. ಓಕೆ,
ನನಗೆ ಎಲ್ಲ ಏನೇನು ಅಮೌಂಟ್ ಬಿದ್ದಿದೆ ಪ್ರೈಸ್ ಎಲ್ಲ ನಾನು ಹಾಕ್ತೀನಿ. ಐ ವಿಲ್ ಪೋಸ್ಟ್. ಎಲ್ಲ ಯೂಸ್ಫುಲ್ಲೇ ಇದೆ ಆ್ಯಕ್ಚುಲಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಕರ್ಟನ್. ನನಗಿದೆ ಆ್ಯಕ್ಚುಲಿ ಬರ್ಡ್ ಪ್ರಿಂಟೆಡ್ ಕರ್ಟನ್ಸ್ ತುಂಬ ಇಂಟ್ರೆಸ್ಟ್ ಇತ್ತು. ಹ್ಯಾವ್ ಟು ಟೇಕ್ ದಿಸ್ ಅಂತ. ಸೊ ಇದು ವಾಲ್ಗೆ ನಂಗೆ ಅದು ಮ್ಯಾಚಿಂಗ್ ಆಯಿತು. ಸೊ ಐ ಟುಕ್ ದಿಸ್. ಇವನ್ ಇನ್ನೊಂದು ಬರುತ್ತೆ ರೆಂಟಲ್ ಫ್ರೆಂಡ್ಲಿ ಹೋಮ್ಸಲ್ಲಿ ಒಂದೊಂದು ಸತಿ ಹುಕ್ ಕರ್ಟನ್ ರಾಡ್ ಎಲ್ಲ ಇರಲ್ಲ. ಬಟ್ ನಮ್ಮ ಮನೇಲಿ ಇದೆ, ಬಟ್ ಕೆಲವೊಂದು ಸತಿ ಇರಲ್ಲ. ಆ ಟೈಮಲ್ಲಿ ಯು ಕ್ಯಾನ್ ಅದಕ್ಕೂ ನಾನು ಲಿಂಕ್ ಬೇಕಾದ್ರೆ ಮುಂದಿನ ಯಾವುದಾದ್ರೂ ವಿಡಿಯೋ. ಸೊ ಸ್ವಲ್ಪ ಕಾಸ್ಟ್ಲಿ ಇದ್ರೂ ಚಿಂತೆ ಇಲ್ಲ, ಬಟ್ ಕ್ವಾಲಿಟಿ ಈಸ್ ಆಸಮ್. ಇದು ನಾನು ಸ್ವಲ್ಪ ಕಾಸ್ಟ್ಲಿನೇ ತೊಗೊಂಡಿದ್ದೀನಿ ಬಿಕಾಸ್ ನನಗೆ ಇದು ಲಾಂಗ್ ಡ್ಯೂರೇಷನ್ ಬೇಕು. ಕೆಲವೊಂದು ಐಟಮ್ಸ್ ಕಾಸ್ಟ್ಲಿ ತೊಗೊಂಡ್ಬಿಡ್ಬೇಕಾಗುತ್ತೆ. ಕ್ವಾಲಿಟಿ ಎಲ್ಲ ಚೆನ್ನಾಗಿದ್ರೆ ಡೆಫಿನೆಟ್ಲಿ ಐ ವಿಲ್ ಗೋ ಫಾರ್ ಇಟ್. ನಾನು ಅಮೌಂಟ್ ಅವಾಗ ನೋಡೋಕ್ಕೆ ಹೋಗಲ್ಲ. ಇವೆಲ್ಲ ಆರ್ಗನೈಸರ್ಸ್, ಇವೆಲ್ಲ ಸಣ್ಣ ಪುಟ್ಟದೆಲ್ಲ ಓಕೆ, ಎಲ್ಲಿ ವಿಶಾಲ್ ಮಾರ್ಟಲ್ಲೂ ಸಿಗುತ್ತೆ, ಡಿ ಮಾರ್ಟಲ್ಲೂ ಸಿಗುತ್ತೆ, ಎಲ್ಲ ಕಡೆನೂ ಸ್ಮಾರ್ಟ್ ಬಜಾರ್ ಎಲ್ಲ ಕಡೆ ಸಿಗುತ್ತೆ. ಬಟ್ ಈ ಥರ ಕರ್ಟನ್ಸ್ ಎಲ್ಲ ನೀವು ಒಂದ್ಸತಿ ಇನ್ವೆಸ್ಟ್ ಮಾಡೋದಿದ್ರೆ ಐ ಥಿಂಕ್ ಯು ಹ್ಯಾವ್ ಟು ಟೇಕ್ ಇಟ್ ಇನ್ ಅ ವೆರಿ ಗುಡ್ ವೇ ಅಂತ ನನ್ನ ಒಪಿನಿಯನ್ ಅಷ್ಟೇ. ದಿಸ್ ಇಸ್ ಆ್ಯಕ್ಚುಲಿ ಕಾಸ್ಟ್ಲಿ. ಐ ಟುಕ್ ಇಟ್ ಫ್ರಮ್ ಮೀಶೋ ಓನ್ಲಿ, ಬಟ್ ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು ಬಿಕಾಸ್ ಇದು ಸಿಲ್ಕ್ ಮಟೀರಿಯಲಲ್ಲಿ ಬರುತ್ತೆ ಕರ್ಟನ್. ಯು ಕ್ಯಾನ್ ಸಿ ಇದು 9x9 ಇದೆ ಕರ್ಟನ್. ನಮ್ಮದು ಡೋರ್ ಆ್ಯಕ್ಚುಲಿ ಲಾಂಗ್ ಇದೆ, ಸೊ 9x9 ಇದೆ. ಸೊ ಇದಕ್ಕೆ ವಿಂಡೋ ಕರ್ಟನ್ ಇರಲಿಲ್ಲ. ಸೊ ಇದಕ್ಕೆ ಮ್ಯಾಚ್ ಆಗೋಂಗೆ ಕಾಂಬಿನೇಷನ್ ನೋಡಿ ನಾನು ವಿಂಡೋ ಕರ್ಟನ್ ಆರ್ಡರ್ ಮಾಡಿದ್ದೀನಿ, ಸಪ್ರೇಟ್ ಆರ್ಡರ್ ಮಾಡಿದ್ದೀನಿ. ಇದು ಒಂದೇ ಬರುತ್ತೆ, ಒಂದೇ ಏನಾದರೂ ಒಂದು. ಇದು ಆ್ಯಕ್ಚುಲಿ ನಾನು ಅಮೆಝಾನಿಂದ ತೊಗೊಂಡಿದ್ದೀನೋ ಮೀಶೋಯಿಂದ ನೆನಪಿಲ್ಲ ನನಗೆ. ಅಮೆಝಾನ್ ಮೀಶೋ ಕಂಪೇರ್ ಮಾಡಿದರೆ ಅಮೆಝಾನಲ್ಲಿ ಸ್ವಲ್ಪ ಕಾಸ್ಟ್ಲಿ ಇದೆ. ಇದು ಮೀಶೋಲ್ಲಿ ಐ ಥಿಂಕ್ ದಿಸ್ ಇಸ್ 400 ಏನೋ ಇದೆ ಅಷ್ಟೇ. ಈ ಥರ ಸಿಲ್ಕ್ ಪ್ರಿಂಟ್ ಬರುತ್ತೆ ನೋಡಿ. ಇದು ನೋಡಿ ಎಷ್ಟು ಚೆನ್ನಾಗಿ, ಇಟ್ಸ್ ವೆರಿ ಎಲಿಗೆಂಟ್, ವೆರಿ ಬ್ಯೂಟಿಫುಲ್. ತುಂಬ ದೊಡ್ಡದಿದೆ, 9x9 ಅಂತ ಹೇಳಿದೆ ಅಲ್ಲ ನಾನು. ನೋಡಿ ಚಿಕ್ಕ 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 ಬರ್ಡ್ಸ್ದು ಪ್ರಿಂಟ್ ಇದೆ, ತೋರಿಸ್ತೀನಿ. ಆಮೇಲೆ ಇಲ್ಲಿ ಹುಕ್ ಹಾಕೋಕ್ಕೆ ಈ ಥರ ಕೊಟ್ಟಿದ್ದಾರೆ ಇಲ್ಲಿ. ಸೊ ಏನೂ ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ರಾಡ್ ಹಾಕಿ ಯೂಸ್ ಮಾಡ್ಬೋದು ಈ ಥರ. ಓಕೆ, ಇದು ತೆಗಿಯೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಎಲ್ಲ ಹಿಂಗೆ ಓಪನ್ ಮಾಡಿ ತೋರಿಸಿದ್ರೆ ಮುದ್ದೆ ಆಗಿಬಿಡುತ್ತಲ್ಲ. ಇದು ನೋಡಿ ಈ ಥರ ಸಿಲ್ಕ್ ಪ್ರಿಂಟಲ್ಲಿ ಈ ಥರ ಬರ್ಡ್ ಪ್ರಿಂಟ್ಸ್ ಬರುತ್ತೆ. ವೆರಿ ಬ್ಯೂಟಿಫುಲ್, ವೆರಿ ಬ್ಯೂಟಿಫುಲ್ ಆಯ್ತು ಲಿಟ್ರಲಿ. ಲವ್ ದಿಸ್. ಈ ಥರ ನಾನು ಸಿಂಗಲ್ ಬರುತ್ತೆ, ಬಟ್ ನಾನು 2 ತರಿಸ್ಕೊಂಡಿದ್ದೀನಿ. ಟೋಟಲ್ ನಂಗೆ 800 900 ಆಯಿತು. ಏನು ನಂಗೆ ಡಿಸ್ಕೌಂಟ್ ಸಿಕ್ತು ಅನ್ಸುತ್ತೆ, ಮೇ ಬಿ 700 800 ಅಷ್ಟಂತೂ ಆಗಿದೆ ತರಿಸ್ಕೊಂಡಿದ್ದೀನಿ ನಾನು. ಸೊ ಇರಲಿ, ಕರ್ಟನ್ಸ್ ಎಷ್ಟಿದ್ರು ಕಡಿಮೆ ಮನೆಯಲ್ಲಿ ಬೇರೆ ಬೇರೆ ಚೇಂಜ್ ಮಾಡಿ ಹಾಕ್ತಾ ಇರ್ತೀವಲ್ಲ. ಸೊ ದಿಸ್ ಆಲ್ಸೋ ದ ಸೇಮ್ ಥಿಂಗ್. ಇದು ನಾನು 2 ಸೇಮ್ ಆರ್ಡರ್ ಮಾಡಿದ್ದೆ. ಸೊ ಐ ಗಾಟ್ ದಿಸ್ 2. ಇದು 9x9, ಇದು 9x9. ಓಕೆ, ಸೇಮ್ ಇದೆ. ಒಂದು ಮೇನ್ ಡೋರ್ಗೆ ನೆಕ್ಸ್ಟ್ ವಿಂಡೋ. ಇದಕ್ಕೆ ಮ್ಯಾಚ್ ಇರಲಿಲ್ಲ, ಬರ್ಡ್ ನಂಗೆ ಸಿಗಲಿಲ್ಲ. ವಿಂಡೋ ಆ್ಯಕ್ಚುಲಿ ನಮ್ಮದು 7x7 5x7 ಏನೋ ಇದೆ. ಸೊ ಅದನ್ನು ನೋಡಿಕೊಂಡು ಅಕಾರ್ಡಿಂಗ್ ಟು ದ ಮೆಜರ್ಮೆಂಟ್ ನಾನು ತೊಗೊಂಡಿದ್ದೀನಿ. ಸ್ವಲ್ಪ ತೊಗೊಳ್ಳೋವಾಗ ಯಾವಾಗಲೂ ಮೆಜರ್ಮೆಂಟ್ ನೋಡಿ, ಬಿಕಾಸ್ ಏನಾದರೂ ಉದ್ದ ಗಿಡ್ಡ ಅಂದರೆ ಅದು ಚೆನ್ನಾಗಿ ಅನಿಸಲ್ಲ. ಬಟ್ ತೊಗೊಳ್ಳೋ ಮುಂದೆ ಒಂದು ಸ್ವಲ್ಪ ಪ್ಲ್ಯಾನ್ ಮಾಡಿ ತೊಗೊಂಡ್ರೆ ಬೆಟರು. ವಿಂಡೋಗೆ ಓಕೆ, ನೋ ಪ್ರಾಬ್ಲಮ್. ಈ ಥರ ಇದೇ ಕಾಂಬಿನೇಷನಲ್ಲೇ ತೊಗೊಂಡಿದ್ದೀನಿ ನಾನು. ಇದು ವಿಂಡೋಗೆ ನಮಗೆ ಫ್ಲವರ್ ಟೈಪ್, ಅಂದರೆ ಅದು ಕಲರು ಮತ್ತು ಇದು ಮ್ಯಾಚ್ ಮಾಡಿದ್ರೆ ಇದು ತೊಗೊಂಡು. ಇದು ನೋಡಿ, ಇದು ಇದೇ ಥರ ನನಗೆ ಲೈಟ್ ಕಲರ್ಸೇ ಇಷ್ಟ. ಸೊ ಐ ಹ್ಯಾವ್ ಟೇಕನ್ ವೈಟ್. ಇದು ವಿಂಡೋಗೆ, ಇದು ಕೂಡ ದೊಡ್ಡದಿದೆ, 7x7 ಇದೆ. ಇದು ಕ್ವಾಲಿಟಿ ಚೆನ್ನಾಗಿದೆ. ಹಾಂ, ಅದು ಬರ್ಡ್ ವ್ಯೂದು ಕರ್ಟನ್ ಅಂತೂ ನಾನು 10 out of 10 ಆರ್ಡರ್ ರ್ಯಾಂಕ್ ಮಾಡ್ತೀನಿ. ಇದು ಕೂಡ ನಾನು ಹಂಗೆ, ಇದು ಐ ಥಿಂಕ್ 8 ರ್ಯಾಂಕ್ ಮಾಡ್ತೀನಿ ಅಷ್ಟು. ನಂಗೆ ಅಷ್ಟು ಇಷ್ಟ ಆಗಲಿಲ್ಲ, ಬಟ್ ನನಗೆ ವಾಪಸ್ ಕೊಡೋ ಟೈಮ್ ಹೋಗ್ಬಿಟ್ಟಿದೆ. ಅದಕ್ಕೆ ಇವಾಗ ಇರಲಿ, ಯೂಸ್ ಮಾಡ್ಬೋದು, ಏನು ಪ್ರಾಬ್ಲಮ್ ಏನಿಲ್ಲ. ಸೊ ಇದು ಮಾತ್ರ ನಾನು 10ಗೆ 8 ಕೊಡ್ತೀನಿ, ಅಷ್ಟು ಇದು ಇಲ್ಲ. ಬಟ್ ಕಾಟನ್ನೇ ಇದೆ, ಇದು ಪ್ಯೂರ್ ಕಾಟನ್ ಇದೆ. ಬಟ್ ಐ ಥಿಂಕ್ ವಾಶ್ ಮಾಡಿದ್ರೆ ಅದು ಒಂಥರ ಮುದ್ದಿ ಆಗುತ್ತಲ್ಲ. ಸೊ ಇದು 2 ಬರುತ್ತೆ, ಒಂದು ಸೆಟ್ಟಲ್ಲೇ 2 ಬರುತ್ತೆ. ಕರ್ಟನ್ ಯಾರು ನಾನು ಆ್ಯಕ್ಚುಲಿ ದಪ್ಪ ವಿಂಡೋಗೆ ಯಾಕೆ ದಪ್ಪ ತೊಗೊಂಡಿದ್ದು ನೋಡಿ. ಇಷ್ಟು ದಪ್ಪ ಇದೆ ಅಂದರೆ ನಮ್ಮ ಕೈ ಕಾಣಲ್ಲ, ಇಲ್ಲಿ ಬ್ಯಾಕ್ ಆ ಥರ ಇದೆ. ನಾನು ಯಾಕೆ ಈ ಥರ ತೊಗೊಂಡಿದ್ದೀನಿ ಅಂದರೆ, ವಿಂಡೋ ಯೂಶ್ವಲಿ ಸ್ವಲ್ಪ ನನಗೆ ಮಲ್ಗೋವಾಗೆಲ್ಲ ಬಿಸಿಲೆಲ್ಲ ಬರುತ್ತಲ್ಲ, ಸೊ ಅದು ಇಷ್ಟ ಆಗೋಲ್ಲ ಮಧ್ಯಾಹ್ನ ಏನೋ ರೆಸ್ಟ್ ಮಾಡುವಾಗ. ಸೊ ನಾನು ದಪ್ಪ ತೊಗೊಂಡಿದ್ದೀನಿ, ಸೊ ದಟ್ ವಿ ಕ್ಯಾನ್ ಕ್ಲೋಸ್ ಮಾಡಿದ್ರು ಏನು ಒಂಥರ ಫುಲ್ ಕ್ಲೀನ್ ಡಾರ್ಕ್ ಆಗುತ್ತೆ, ನಿದ್ದೆನೂ ಬರುತ್ತೆ. ಬೇಬಿ ಎಲ್ಲ ಇದ್ದರೆ ಈ ಥರ ಲೈಟಾಗಿ ಟ್ರಾನ್ಸ್ಪರೆಂಟ್ ವಿಂಡೋ ಕರ್ಟನ್ ತೊಗೊಂಡ್ರೆ ಏನೂ ಯೂಸ್ ಇಲ್ಲ ನನ್ನ ಪ್ರಕಾರ. ಇದೊಂದು ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ. ಸೊ ದಿಸ್ ಈಸ್ ಇಟ್. ಇನ್ನೂ ಒಂದು ಪ್ರಾಡಕ್ಟ್ ಇದೆ,
ಇದು ಅಂತೂ ಎಲ್ಲರಿಗೂ ಯೂಸ್ ಆಗುತ್ತೆ. ಏನಾದರೂ ಮನೇಲಿ ಹ್ಯಾಂಗ್ ಮಾಡೋಕ್ಕೆ, ಡೋರ್ ಹತ್ರ ಇರಿಟೇಟ್ ಆಗುತ್ತಲ್ಲ, ಇವಾಗ ಎಲ್ಲರೂ ಹೊರಗಡೆ ಹೋಗಿ ಬರ್ತೀವಿ, ವಾಶ್ ಮಾಡೋಕ್ಕಿಂತ ಮೊದಲು ಇನ್ನೂ ಒಂದ್ಸತಿ ಆ ಡ್ರೆಸ್ ನಾವು ಹಾಕೋಬೋದು ಅಂತಿರುತ್ತೆ. ಅಂಥವರಿಗೆ ದಿಸ್ ಇಸ್ ಬೆಸ್ಟ್ ಐ ಥಿಂಕ್. ಇದು ನಾನು ಅಮೆಝಾನಿಂದನೇ ತೊಗೊಂಡಿದ್ದೀನಿ, ನಾನು ಲಿಂಕ್ ಕಳಿಸ್ತೀನಿ. ಇದು ರಿವ್ಯೂ ಇದು ಹಾಲ್ ವಿಡಿಯೋ ಆ್ಯಕ್ಚುಲಿ ಅಮೆಝಾನ್ ಮತ್ತು ಮೀಶೋ ಎರಡು ಮಿಕ್ಸ್ ಮಾಡಿದೆ. 90% ಮೀಶೋ ಇದೆ, ಒಂದೆರಡು ಐಟಮ್ಸ್ ಅಮೆಝಾನಿಂದ ಇದೆ. ನಾನು ಲಿಂಕ್ ಕಳಿಸ್ತೀನಿ. ಬಾಕ್ಸ್ ತೆಗಿಯೋದೇ ನನಗೆ ಕಷ್ಟ. ನಾನು ಯಾರೋ ಹೇಳಿದ್ದಾರೆ ಅಂತ ಮಾಡಲ್ಲ, ನಾನು ಜೆನ್ಯೂನ್ ರಿವ್ಯೂ ಕೊಡ್ತೀನಿ. ನಂಗೆ ಇಷ್ಟ ಇದ್ರೆ ಇಷ್ಟ ಅಂತೀನಿ, ಇಲ್ಲಾಂದ್ರೆ ಇಲ್ಲ. ನಾನು ತಂದಿರೋ ಪ್ರಾಡಕ್ಟ್ಸ್ ಎಲ್ಲ ಇಷ್ಟ ಆಗಿದೆ, ಸೊ ಐ ಟೋಲ್ಡ್ ಐ ಲವ್ಡ್ ಇಟ್. ಕರ್ಟನ್ ಒಂದು ಸ್ವಲ್ಪ 8/10 ರ್ಯಾಂಕ್ ಮಾಡಿದ್ದೀನಿ. ಮಿಕ್ಕಿದ್ದು ಇನ್ನೊಂದು ಕರ್ಟನ್ ಡೋರ್ದೆಲ್ಲ ನಾನು 10ಗೆ 11 ರ್ಯಾಂಕ್ ಮಾಡ್ತೀನಿ ಬೇಕಂದರೆ, ಅಷ್ಟು ಚೆನ್ನಾಗಿದೆ. ಯು ಕ್ಯಾನ್ ಡೆಫಿನೆಟ್ಲಿ ಗೋ ಫಾರ್ ಇಟ್. ನಾನು ಏನೇನು ಪ್ರಾಡಕ್ಟ್ಸ್ ಇಲ್ಲಿ ರಿವ್ಯೂ ಮಾಡಿರ್ತೀನಿ, ಕಣ್ಣು ಮುಚ್ಚಿ ತೊಗೋಬೋದು, ಆರಾಮಾಗಿ ಬಿಂದಾಸಾಗಿ ತೊಗೋಬೋದು. ಸೊ ದಿಸ್ ಇಸ್ ಇಟ್. ಎಷ್ಟು ಚೆನ್ನಾಗಿದೆ. ಇದೇನು ಗೊತ್ತಾ, ಡೋರ್ ಇರುತ್ತೆ. ಸೊ ಡೋರ್ ಹಿಂದೆ ಏನಾದರೂ ಹುಕ್ಕಿಲ್ಲ ಅಂದರೆ ಮುಂದೆ ಕಿಟಕಿ ಹತ್ರ ಹಾಕೋದು, ಇಲ್ಲ ಅಲ್ಲಿ ಹ್ಯಾಂಗ್ ಹಾಕೋದು, ಅಥವಾ ಡ್ರೈ ಮಾಡೋದು, ವಾಶ್ ಮಾಡಿ ಕ್ಲಾತ್ಸ್ ಡ್ರೈ ಮಾಡ್ತೀವಲ್ಲ, ಅದ್ರದ್ದು ಸ್ಟ್ಯಾಂಡ್ ಇದೆ. ಅದರ ಮೇಲೆ ಹಾಕಿದ್ರು ಚೆನ್ನಾಗಿ ಕಾಣಲ್ಲ. ಹಸಿಯಾಗಿರೋ ಬಟ್ಟೆ ಎಲ್ಲ ಅದ್ರಲ್ಲಿ ಒಣಗಿ ಹಾಕ್ತೀವಿ, ಮತ್ತು ಯೂಸ್ ಮಾಡಿದ ಬಟ್ಟೆ ಬೇಡ ಒಣಗಿ ಹಾಕೋಕ್ಕೆ. ಅಥವಾ ಬೆಲ್ಟ್ ಏನಾದರೂ ಹ್ಯಾಂಗ್ ಮಾಡಿದ್ವಿ ಜೆಂಟ್ಸದ್ದು, ಆಮೇಲೆ ಶರ್ಟ್ಸು, ಟವೆಲ್ಲು, ಯು ಕ್ಯಾನ್ ಆರಾಮ್ಸೆ ಹ್ಯಾಂಗ್ ಇಟ್. ಪರ್ಸ್, ಬ್ಯಾಗ್ಸ್ ಎಲ್ಲ ಹ್ಯಾಂಗ್ ಮಾಡ್ಬೋದು, ತುಂಬ ಕಲೆಕ್ಷನ್ಸ್ ಎಲ್ಲ ಇದ್ದರೆ. ಸೊ ಇದು ನೋಡಿ, ಇದು ಈ ಥರ ಕೊಟ್ಟಿರ್ತಾರೆ, ಈ ಥರ. ಓಕೆ, ಸೊ ಈ ಥರ ಕೊಟ್ಟಿರ್ತಾರೆ. ಈ ಥರ ನೀವು ಡೋರಿಗೆ ಹಾಕ್ಬಿಡೋದು, ಬ್ಯಾಕ್ ಸೈಡು ಹಾಕಿದ್ರೆ ಇದು ನೋಡಿ ಚೆನ್ನಾಗಿ ಡಿಸೈನ್ ಕೂಡ ಕೊಟ್ಟಿದ್ದಾರೆ. ಓಕೆ, ಸೊ ಇದು 5 ಈ ಥರ 5x6 ಹಾಕಕ್ಕೆ ಬರುತ್ತೆ. ಓಕೆ, 1 2 3 4 5 6 ಅಲ್ಲ 7 ಇದೆ. ಸೊ ಈ ಥರ ನೀವು ಆರಾಮಾಗಿ ಏನು ಬೇಕದು ಹಾಕ್ಬೋದು. ಇದಕ್ಕೂ ನಾನು ಫುಲ್ ಗಟ್ಟಿಯಾಗಿದೆ, ತೆಳ್ಳಗೇನಿಲ್ಲ, ಅಮೌಂಟಿಗೆ ವರ್ತ್ ಇದೆ. ನಾನು ಎಲ್ಲನೂ ಸ್ಕ್ರೀನ್ಶಾಟ್ ಹಾಕ್ತೀನಿ. ಸೊ ಇದನ್ನು ಕೂಡ ನೀವು ತೊಗೋಬೋದು. ಇದಕ್ಕೆ ನಾನು 10 out of 10 ರ್ಯಾಂಕ್ ಮಾಡ್ತೀನಿ. ಸೊ ಇಷ್ಟೇ ಫ್ರೆಂಡ್ಸ್, ನಾನು ಎಷ್ಟು ಆಲ್ಮೋಸ್ಟ್ 10 ಪ್ರಾಡಕ್ಟ್ಸ್ 11 ಪ್ರಾಡಕ್ಟ್ಸ್ ಎಲ್ಲ ನಾನು ರಿವ್ಯೂ ತೋರಿಸಿದ್ದೀನಿ. ಜೆನ್ವಿನ್ ರಿವ್ಯೂ ಇದೆ. ನಾನೇನು ಚೆನ್ನಾಗಿದೆ ಅಂತ ಹೇಳಬೇಕಂತ ಹೇಳಲ್ಲ. ಇಷ್ಟ ಆದರೆ ಇಷ್ಟ, ಇಲ್ಲ ಅಂದರೆ ಇಲ್ಲ, ಸಿಂಪಲ್. ಸೊ ನಂದು ಚಾನಲ್ ಇಷ್ಟ ಆಗಿದ್ದರೆ, ನಂದೆಲ್ಲ ವಿಡಿಯೋಸ್ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಅಷ್ಟೇ, ಥ್ಯಾಂಕ್ ಯು. ನಾನೆಲ್ಲನೂ ಡೀಟೇಲ್ಸ್ ನಿಮಗೆ ಸ್ಕ್ರೀನ್ಶಾಟಲ್ಲಿ ಹಾಕ್ತೀನಿ. ವಾಚ್ ಮೈ ವಿಡಿಯೋ, ಶೇರ್ ಇಟ್, ಆ್ಯಂಡ್ ಟುಗೆದರ್, ಆ್ಯಂಡ್ ಲೆಟ್ಸ್ ಬಿಲ್ಡ್ ಅ ಗುಡ್ ಕಮ್ಯುನಿಟಿ. ಆ್ಯಂಡ್ ಥ್ಯಾಂಕ್ ಯು ಸೋ ಲಾಟ್ಸ್ ಆಫ್ ಲವ್, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. See you in my next video.